ರಾಜಧಾನಿ ಟೈಮ್ಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಮನುಷ್ಯನಿಗೆ ಇವತ್ತು ಆರೋಗ್ಯ ತುಂಬಾ ಮುಖ್ಯ. ಇತ್ತೀಚಿನ ದಿನಗಳಲ್ಲಂತೂ ತಂತ್ರಜ್ಞಾನ ಮುಂದುವರೆದಂತೆ ಮನುಷ್ಯನ ಆ ಒಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾದಂತೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಾದಂತಹ ಕಾಯಿಲೆಗಳು ಅನ್ನುವಂಥದ್ದು ಒಂಥರ ಸಂಬಂಧಿಕರ ಹಾಗೆ ಬಿಟ್ಟು ಬಿಡದ ಹಾಗೆ ಕಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ನರದೌರ್ಬಲ್ಯ ಆಗಿರ್ಬೋದು, ಜೊತೆಗೆ ನಮ್ಮ ಹಳ್ಳಿ ಕಡೆ ಹೇಳುವಂತಹ ಅಂತ ಏನು ಕರಿತೇವೆ ಆ ಕಾಯಿಲೆ ಆಗಿರ್ಬೋದು, ಅಥವಾ ಬ್ರೈನ್ ಇಂಜುರಿ ಆಗಿರ್ಬೋದು, ಈ ರೀತಿಯಾದಂತಹ ಕಾಯಿಲೆಗಳು ಮನುಷ್ಯನಿಗೆ ಒಂಥರ ಮಾನಸಿಕವಾಗಿ ಯಾವಾಗಲೂ ಜೊತೆಲೇ ಅಂದರೆ ಅಂಟ್ಕೊಂಡಿರೋ ಹಾಗೆ ಪ್ರತಿಯೊಬ್ಬ ಒಂದು ಮನುಷ್ಯನಲ್ಲಿ ಸಹ ಒಂದಲ್ಲ ಒಂದು ರೀತಿಯಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ಇವತ್ತು ನಾವು ಆ ಒಂದು ಮನುಷ್ಯರಿಗೆ ಅಂತಹ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯ ಸದೃಢವಾಗಿರಬೇಕು ಅನ್ನೋದಕ್ಕೋಸ್ಕರ ನಾವಿವತ್ತು ಒಂದು ಹೊಸ ಸಂಸ್ಥೆಯನ್ನು ಸುಮಾರು 10 ವರ್ಷಗಳಿಂದ ನಡೆಸುತ್ತಿರುವಂತಹ ನಮಗೆ ಇವತ್ತು ಸಮಾಜಕ್ಕೆ ಒಂದು ಹೊಸದಾಗಿ ಪರಿಚಯ ಆಗ್ತಾ ಇರುವಂತಹ ಒಂದು ಸಂಸ್ಥೆಯನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ, ಆ ಸಂಸ್ಥೆ ಯಾವುದು, ಸಂಸ್ಥೆ ಹೆಸರೇನು, ಜೊತೆಗೆ ಎಲ್ಲಿದೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ನರಸೀಪುರ ಎನ್ನುವಂತಹ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಬುಗುಡಿಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿರುವಂತಹ ಶ್ರೀ ಸಾಯಿ ಕೃಷ್ಣ ಶಾರೀರಿಕ ಮತ್ತು ಆರೋಗ್ಯ ಸಂಸ್ಥೆಗೆ ನಾನಿವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಹೆಲ್ತ್ ಅನ್ನುವಂತಹ ಒಂದು ಆರೋಗ್ಯಕ ಸಂಸ್ಥೆಗೆ ನಾನಿವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಶ್ರೀ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ನಾನಿವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ವಿವಿಧ ವೈಶಿಷ್ಟ್ಯತೆಯುಳ್ಳ ಪದವಿ ಪೂರ್ವ ಫಿಸಿಯೋಥೆರಪಿ ಮತ್ತು ಪುನರ್ವಸತಿ ಕೇಂದ್ರಕ್ಕೆ ನಾನಿವತ್ತು ಬಂದಿದ್ದೇನೆ. ಸುಮಾರು 10 ವರ್ಷಗಳಿಂದ ಈ ಒಂದು ಆಸ್ಪತ್ರೆಯಲ್ಲಿ ಬರುವಂತಹ ರೋಗಿಗಳನ್ನು ಒಂದು ಉತ್ತಮವಾದಂತಹ ಗುಣಮಟ್ಟ, ಎಷ್ಟೇ ಅವರು ಮಾನಸಿಕವಾಗಿ ಕುಗ್ಗಿದ್ದರೂ ದೈಹಿಕವಾಗಿ ಕುಗ್ಗಿದ್ದರೂ ಸಹ ಅವರನ್ನು ಬಲಪಡಿಸಿ ಅವರನ್ನು ಒಂದು ಸದೃಢವಾದಂತಹ ಪ್ರಜೆಯನ್ನಾಗಿ ಮಾಡಿಕೊಳಿಸುತ್ತಿರುವಂತಹ ಈ ಒಂದು ಫಿಸಿಯೋಥೆರಪಿ ಹೆಲ್ತ್ ಸೆಂಟರ್ ಇರುವಂಥದ್ದು ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬುಗುಡಿಹಳ್ಳಿಯಲ್ಲಿ ತುಂಬ ಸುಸಜ್ಜಿತವಾದಂತಹ ಒಂದು ತುಂಬ ಉತ್ತಮವಾದಂತಹ ಪರಿಸರವಿರುವಂತಹ ಒಂದು ವಾತಾವರಣದಲ್ಲಿ ಈ ಒಂದು ಫಿಸಿಯೋಥೆರಪಿ ಸೆಂಟರ್ ಇರುವಂಥದ್ದು. ಸುಮಾರು 10 ವರ್ಷದಿಂದ ಇಲ್ಲಿ ಬರುವಂತಹ ರೋಗಿಗಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಅವರನ್ನು ಸಬಲರನ್ನಾಗಿ ಸದೃಢವನ್ನಾಗಿ ಮಾಡಿರುವಂತಹ ಈ ಒಂದು ಆಸ್ಪತ್ರೆಯನ್ನು ಪರಿಚಯ ಮಾಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಈ ಒಂದು ಸಂಸ್ಥೆಯ ನೆಲಮಂಗಲ ತಾಲೂಕಿನ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ನರಸೀಪುರ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬುಗುಡಿಹಳ್ಳಿ ಗ್ರಾಮದಲ್ಲಿ ಇರುವಂತಹ ಫಿಸಿಯೋಥೆರಪಿ ಹೆಲ್ತ್ ಸೆಂಟರ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಡ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲಿ ಎನ್ನುವಂತಹ ನಿಟ್ಟಿನಲ್ಲಿ. ಯಾಕೆ ಅಂತಂದ್ರೆ ಗ್ರಾಮೀಣ ಭಾಗದ ಜನರು ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆ ಬಂದ ಕೂಡಲೇ ನಗರಕ್ಕೆ ವಲಸೆ ಹೋಗ್ಬೇಕು ಅಂತಂದ್ರೆ ನಗರಗಳಿಗೆ ಹೋಗಿ ಅವರಿಗೆ ಒಂದು ಆರೋಗ್ಯಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ಪಡೆದುಕೊಂಡು ಬರಬೇಕು, ಅನಾನುಕೂಲ ಆಗುತ್ತೆ ಅವರು. ಹಾಗಾಗಿ ಈ ಒಂದು ಏನು ಮೂಳೆ ಫ್ರಾಕ್ಚರ್ ಆಗಿರ್ಬೋದು ಅಥವಾ ನರದೌರ್ಬಲ್ಯ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಈ ಒಂದು ಏನು ಸ್ಟ್ರೋಕ್ ಅಂತಾರೆ ಅದು ತುಂಬಾ ಆಗ್ತಾ ಇದೆ. ಅದು ವಯಸ್ಸನ್ನ ನೋಡ್ತಾ ಇಲ್ಲ, ಯಾವುದೇ ವಯಸ್ಸಲ್ಲಾಗಲಿ ಸಡನ್ ಆಗಿ ಆಗ್ತಾ ಇದೆ. ಅಂತಹವ್ರಿಗೆ ಒಂದು ಗ್ರಾಮೀಣ ಭಾಗದಲ್ಲಿ ಇರುವಂತವರು ಅಂತಹ ಸಮಸ್ಯೆಗಳನ್ನ ಬಂದಾಗ ನಗರಕ್ಕೆ ಹೋಗ್ಬೇಕು, ತಡ ಆಗುತ್ತೆ, ಅಕಸ್ಮಾತ್ ಆ ತಡದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಹಾಗಾಗಿ ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಒಂದು ಗ್ರಾಮೀಣ ಭಾಗದಲ್ಲಿ ಬಂದು ಉತ್ತಮವಾದಂತಹ ಒಂದು ಫಿಸಿಯೋಥೆರಪಿ ಸೆಂಟರ್ ಅನ್ನ ತೆರೆದಿದ್ದಾರೆ. ಸುಮಾರು 10 ವರ್ಷದಿಂದ ಈಗಾಗಲೇ 11ನೇ ವರ್ಷ ಸುಮಾರು ಸಾವಿರಾರು ಜನಕ್ಕೆ ಈಗಾಗಲೇ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟು ಅವರೆಲ್ಲರೂ ಸಹ ಉತ್ತಮ ಆರೋಗ್ಯವಾಗಿ ಉತ್ತಮ ಗುಣಮಟ್ಟದ ಆರೋಗ್ಯವನ್ನ ಪಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಒಂದು ಚಾನೆಲ್ಗೆ ಇನ್ನಷ್ಟು ಜನಕ್ಕೆ ಈ ಮಾಹಿತಿ ತಿಳಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಹಾಸ್ಪಿಟಲ್ ನ ಫಿಸಿಯೋಥೆರಪಿ ಸೆಂಟರ್ ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇದರ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಅವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ, ಇನ್ನಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ. ಅವ್ರು ಬಂದ ತಕ್ಷಣ ಹೇಳ್ತಾ ಇದ್ರು, ನಾನು ಇನ್ನಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೇನೆ, ಒಂದು ಟ್ರಸ್ಟ್ ಅನ್ನ ಮಾಡಿದ್ದೇನೆ. ಆ ಟ್ರಸ್ಟ್ ಮೂಲಕ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ ಏನಾದರೂ ನನ್ನಿಂದ ಸಾಮಾಜಿಕವಾಗಿ ಅವರಿಗೆ ಒಂದು ಒಳಿತನ್ನ ಮಾಡಬೇಕು, ಅವರ ಒಂದು ಜೀವನಕ್ಕೆ ನನ್ನಿಂದ ಒಂದು ಸಣ್ಣ ಕೊಡುಗೆಯನ್ನ, ಅಳಿವು ಸೇವೆಯನ್ನ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಮಾಡ್ಬೇಕಂತಿರುವಂತಹ ಇನ್ನ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ, ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅವರು ಇವಾಗ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಂತಂದ್ರೆ ಅವರ ಒಂದು ಈ ಒಂದು ಸಾಮಾಜಿಕ ಕೆಲಸ ಕಾರ್ಯಕ್ಕೆ ಬರೋದಕ್ಕೆ ಮೂಲ ಕಾರಣ ಇರುತ್ತೆ, ಆ ಒಂದು ಕಾರಣದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಸೊ ಎಲ್ಲರಿಗೂ ನಮಸ್ಕಾರ. ಈಗ ನನ್ನ ಹೆಸರು ಡಾಕ್ಟರ್ ಜಿ ವರದರಾಜನ್ ಅಂತ. ನಾನು ಆವಾಗಲೇ ತಿಳಿಸಿದ್ದೀನಿ ನನ್ನ ಹೆಸರನ್ನು.
ನಾನು ಈ ಫಿಸಿಯೋಥೆರಪಿ ಅನ್ನೋ ಒಂದು ವಿಭಾಗದಲ್ಲಿ ಆಲ್ಮೋಸ್ಟ್ 28 ವರ್ಷದ ಎಕ್ಸ್ಪೀರಿಯನ್ಸಿಂದ ಈ 28 ವರ್ಷ ಎಕ್ಸ್ಪೀರಿಯನ್ಸ್ನ ನಾನು ಬೆಂಗಳೂರು ಮತ್ತು ಪೂನಾ, ಕರಾಡ್, ಕೊಲ್ಹಾಪುರ್, ತುಮಕೂರು ಈಗ ಎಲ್ಲ ಅರ್ಬನ್ ಸಿಟೀಸಲ್ಲಿ ಸರ್ವಿಸಸ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಒಂದು ಈಗ ಈ ಫಿಸಿಯೋಥೆರಪಿ ಅನ್ನೋ ಸರ್ವಿಸಸ್ನ ಗ್ರಾಮೀಣ ಜನಗಳಿಗೆ ಹೋಗಿ ಸೇರಲಿ ಅನ್ನೋ ಒಂದು ಉದ್ದೇಶದಲ್ಲಿ ಬೆಂಗಳೂರು ನನಗೆ ತುಂಬ ಪರಿಚಯ ಇರೋದ್ರಿಂದ ಬೆಂಗಳೂರು ಗ್ರಾಮೀಣ ಜಿಲ್ಲಾದಲ್ಲೇ ನಾನು ಸೆಲೆಕ್ಟ್ ಮಾಡಿ ಈ ನೆಲಮಂಗಲ ತಾಲೂಕದಲ್ಲಿ ನರಸೀಪುರಕ್ಕೆ ಪಂಚಾಯತ್ಗೆ ಸೇರಿದ ಈ ಬುಗ್ಡಿಯಲ್ಲಿನಲ್ಲಿ ಈ ಒಂದು ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ನ ನಾನು ಸ್ಟಾರ್ಟ್ ಮಾಡಿ ಒಂದು 10 ವರ್ಷದಿಂದ ಇಲ್ಲಿರೋ ಜನಗಳಿಗೆ ನಾವು ಸೇವೆ ಮಾಡ್ತಾ ಇದ್ದೀನಿ. ಇದನ್ನು ಆಧಾರವಾಗಿ ಇದರ ಮೂಲಕ ಇನ್ನಷ್ಟು ಜನಗಳಿಗೆ ಒಳ್ಳೆಯದು ಮಾಡಬೇಕು ಅನ್ನೋದು ಅಂದರೆ ನನ್ನ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಎಲ್ಲರಿಗೂ ಸೇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ 2023ರಲ್ಲಿ ನವೆಂಬರ್ ತಿಂಗಳಲ್ಲಿ ಶ್ರೀ ಸಾಯಿಕೃಷ್ಣ ಫೌಂಡೇಶನ್ ಅಂತ ಒಂದು ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನನ್ನು ನಾವು ಈ ನಮ್ಮ ಆರ್ಗನೈಸೇಷನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ನ ಮುಖ್ಯ ಉದ್ದೇಶ ಏನೆಂದರೆ ಇಲ್ಲಿ ಮೇಯ್ನಾಗಿ ಗ್ರಾಮೀಣ ಭಾಗದಲ್ಲಿರೋ ಎಲ್ಲರಿಗೂ ಎಲ್ಲ ರೀತಿಯಾದ ಹೆಲ್ತ್ ಕೇರ್ನ ಸಿಗಲಿ ಅನ್ನೋದು ಹೆಲ್ತ್ ಕೇರ್ ಫಸ್ಟು ಆಬ್ಜೆಕ್ಟಿವ್ಸ್ ಆಗಿ ಇಟ್ಕೊಂಡಿದ್ದೀನಿ. ಇನ್ನಷ್ಟು ಜನಗಳಿಗೆ ಒಳ್ಳೆಯದು ಮಾಡಬೇಕು ಅನ್ನೋದು ಅಂದರೆ ನನ್ನ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಎಲ್ಲರಿಗೂ ಸೇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ 2023ರಲ್ಲಿ ನವೆಂಬರ್ ತಿಂಗಳಲ್ಲಿ ಶ್ರೀ ಸಾಯಿಕೃಷ್ಣ ಫೌಂಡೇಶನ್ ಅಂತ ಒಂದು ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನನ್ನು ನಾವು ಈ ನಮ್ಮ ಆರ್ಗನೈಸೇಷನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ನ ಮುಖ್ಯ ಉದ್ದೇಶ ಏನೆಂದರೆ ಇಲ್ಲಿ ಮೇಯ್ನಾಗಿ ಗ್ರಾಮೀಣ ಭಾಗದಲ್ಲಿರೋ ಎಲ್ಲರಿಗೂ ಎಲ್ಲ ರೀತಿಯಾದ ಹೆಲ್ತ್ ಕೇರ್ನ ಸಿಗಲಿ ಅನ್ನೋದು ಹೆಲ್ತ್ ಕೇರ್ ಫಸ್ಟು ಆಬ್ಜೆಕ್ಟಿವ್ಸ್ ಆಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಎರಡನೇದು ಎಜುಕೇಷನ್ ಅಂದರೆ ಆರೋಗ್ಯ ಆದಮೇಲೆ ಎಲ್ಲರಿಗೂ ಬೇಸಿಕ್ ರಿಕ್ವೈರ್ಮೆಂಟ್ ಹೇಳಿದ ಮೇಲೆ ನೆಕ್ಸ್ಟು ಬರೋದು ಎಜುಕೇಷನ್ನೇ. ಅಂದರೆ ಈ ಎಜುಕೇಷನು ಈಗ ಗ್ರಾಮೀಣ ಭಾಗದಲ್ಲಿ ತುಂಬಾ ಕ್ವಾಲಿಟಿಯಲ್ಲಿ ನೋಡಿದರೆ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಅಂದರೆ ಈಗ ಗ್ರಾಮೀಣ ಭಾಗದಲ್ಲಿ ಇರೋರು ಮಾತ್ರನೇ ಒಳ್ಳೆ ಎಜುಕೇಷನ್ನ ಈಗ ನೆಲಮಂಗಲದಲ್ಲಿ, ತುಮಕೂರಲ್ಲಿ, ಬೆಂಗಳೂರಲ್ಲಿ ಹೋಗಿ ತಗೊತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿರೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೂ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಸಿಗ್ಲಿಕ್ಕೆ ನಮ್ಮ ಕೈಯಿಂದ ಈ ಟ್ರಸ್ಟ್ ಮೂಲಕ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅದನ್ನು ಮಾಡಬೇಕನ್ನೋ ಉದ್ದೇಶನೂ ನಮಗಿದ್ದಾವೆ. ಆಮೇಲೆ ರೂರಲ್ ಡೆವಲಪ್ಮೆಂಟ್ ಅಂದರೆ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡು ಜೊತೆಯಲ್ಲಿ ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಅಂದರೆ ರೂರಲ್ ಡೆವಲಪ್ಮೆಂಟ್ಗೆ ಬೇಕಾಗಿರೋದು ಈ ಅಗ್ರಿಕಲ್ಚರ್. ಅಂದರೆ ಈ ಅಗ್ರಿಕಲ್ಚರ್ ಅನ್ನೋದು ಈಗ ಆಲ್ಮೋಸ್ಟು ಅದನ್ನ ಇಂಪಾರ್ಟೆನ್ಸು ಗ್ರಾಮೀಣ ಭಾಗದವರೇ ಕಡಿಮೆ ಮಾಡ್ಕೊತಾ ಇದ್ದಾರೆ. ಅಂದರೆ ಈಗ ಹೈವೇಗೆ ಟಚ್ ಇರೋ ಇದು ಲ್ಯಾಂಡ್ ಎಲ್ಲ ಈಗ ರಿಯಲ್ ಎಸ್ಟೇಟ್ ಆಗ್ತಾ ಇದ್ದಾವೆ. ಈಗ ಅಲ್ಲಿ ನಾವು ಮುಂಚೆ ಎಲ್ಲ ಏನೇನು ಬೆಲೆ ಬೆಳೀತಾ ಇದೀವೋ ಅದನ್ನೆಲ್ಲ ಈಗ ಆ ಜಾಗದಲ್ಲಿ ಈಗ ಬಿಲ್ಡಿಂಗ್ಸ್ ಬೆಳೀತಾ ಇದ್ದಾವೆ. ಸೊ ಅದರಿಂದ ಈಗ ಅಗ್ರಿಕಲ್ಚರ್ ಸ್ವಲ್ಪ ಹಿಂದಿನ ಸೀಟ್ ತಗೊಂಡಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದಕ್ಕೆ ಅದನ್ನ ಇನ್ನೂ ಇಲ್ಲಿ ಜನಗಳಿಗೆ ಮತ್ತು ಅಗ್ರಿಕಲ್ಚರ್ ವಿಭಾಗದಲ್ಲಿ ಜನಗಳಿಗೆ ಮೋಟಿವೇಟ್ ಮಾಡೋಕ್ಕೆ ನಮ್ಮ ಟ್ರಸ್ಟ್ ಇಂದ ಏನು ಮಾಡಬೇಕು ಅದನ್ನು ಮಾಡಬೇಕಂತ ಒಂದು ಉದ್ದೇಶದಲ್ಲಿ ಅದನ್ನು ನಾವು ಜೊತೆಯಲ್ಲಿ ಸೇರಿಸಿದ್ದೀವಿ. ಆಮೇಲೆ ಈ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂತ 4ನೇ ಆಬ್ಜೆಕ್ಟಿವ್ಸ್ ಆಗಿ ನಮ್ಮ ಟ್ರಸ್ಟ್ಗೆ ಇದ್ದಾವೆ. ಅಂದರೆ ಈಗ ಈ ನಡುವೆ ಫ್ಲಡ್ಸ್ ಬರೋದು ಮತ್ತು ಏನಂತಾರೆ ಜಾಸ್ತಿ ಈ ಸೈಕ್ಲೋನ್ಸ್ಗಳು ಅಂದರೆ ಬೇರೆ ಬೇರೆ ಜಾಗದಲ್ಲಿ ಇಲ್ಲಿ ನಮ್ಮ ಕಡೆ ಇಲ್ಲ ಸೈಕ್ಲೋನ್ಸು, ಬಟ್ ಈ ಡಿಸಾಸ್ಟರ್ಸ್ ಅಂತ ಹೇಳ್ತೀವಲ್ವಾ. ಸೊ ಅಂಥದ್ದಕ್ಕೂ ನಮ್ಮ ಕೈಯಲ್ಲಿ ಆದಷ್ಟು ಈ ಟ್ರಸ್ಟ್ ಮೂಲಕ ಏನಾದರೂ ಸಹಾಯ ಮಾಡಲಿ ಅಂತ ಉದ್ದೇಶದಲ್ಲಿ ಶ್ರೀ ಸಾಯಿಕೃಷ್ಣ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿ ಅದರಲ್ಲಿ ಮೊದಲನಾಗಿ ಏನು ಮಾಡಿದ್ವಿ, ಈ ಹೆಲ್ತ್ ಕೇರ್ ರಿಲೇಟೆಡ್ ಆಗಿ ನಾವು
ಈಗ ನಮ್ಮಲ್ಲಿ ಈ ಸಾಯಿ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕಲ್ ಹೆಲ್ತ್ ಅಂತ ನಮ್ಮ ರಿಹಾಬಿಲಿಟೇಷನ್ ಸೆಂಟರ್ ಬಗ್ಗೆ ನಾವು ಆವಾಗಲೇ ಮಾತಾಡಿದ್ದೀವಲ್ವಾ. ಸೊ ಆ ಸೆಂಟರ್ ಅಲ್ಲಿ ಬರೋ ಪೇಷಂಟ್ಸ್ಗಳು ನಾವು 25% ಇಂದ 50% ಕನ್ಸೆಷನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಫಸ್ಟ್ ಸ್ಟೆಪ್ ಆಗಿ. ಸೆಕೆಂಡ್ ಸ್ಟೆಪ್ ಆಗಿ ಇಲ್ಲಿ ದರಿದ್ರಿ ಅಂತ ಒಂದು ಆರ್ಗನೈಸೇಷನ್ ಇದಾವೆ. ಅಲ್ಲಿ ಈ ಡಿಸೇಬಲ್ಡ್ ಸ್ಕೂಲ್ ಇದೆ. ಈಗ ಡಿಸೇಬಲ್ಡ್ ಸ್ಕೂಲ್ಗೆ ನಾವು ಉಚಿತವಾಗಿ ಹೋಗಿ ನಮ್ಮ ಡಾಕ್ಟರ್ಸ್ಗಳು ಹೋಗಿ ಡೈಲಿ 2 ಗಂಟೆ ಸೇವೆ ಮಾಡಿ ಬರ್ತಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ. ಹೌದು. ಸೊ ಅದನ್ನು ನಾವು ಒಂದು ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಮೂಲಕ. ಮತ್ತು ಈಗ ಎಜುಕೇಶನ್ ರಿಲೇಟೆಡ್ ಆಗಿ ಏನು ಮಾಡೋಣ ಅಂತ ಇದ್ದೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮೇನ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಓದೋ ಮಕ್ಕಳಿಗೆ ನಾವು ಅವ್ರನ್ನ ಮೋಟಿವೇಟ್ ಮಾಡೋ ತರ ಬುಕ್ಸು ಮತ್ತು ಆಮೇಲೆ ಯೂನಿಫಾರ್ಮ್ ಇದ್ರೆ ಯೂನಿಫಾರ್ಮು ಆ ಥರ ಒಂದು ಕೊಡಬೇಕು ಅನ್ನೋದು. ಆಮೇಲೆ ಅವ್ರ ಕೋಚಿಂಗ್ ಕ್ಲಾಸಸ್ ಎಸ್ಪೆಷಲಿ ಈ SSLC ಫೇಲ್ ಆಗಿರೋ ಮಕ್ಕಳಿಗೆ ಮತ್ತು ಈಗ 12th ಫೇಲ್ ಆಗಿರೋ ಮಕ್ಕಳಿಗೆ ಸ್ಪೆಷಲ್ ಕೋಚಿಂಗ್ ಕ್ಲಾಸಸ್ಸು. ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇರ್ತಾರಲ್ವಾ, ಅವರು ನಮ್ಮ ಆರ್ಗನೈಸೇಷನ್ ಕರೆಸಿ ಅವ್ರಿಗೆ ಒಂದು ಕೋಚಿಂಗ್ ಕ್ಲಾಸಸ್ ಮಾಡೋಣ ಅಂತಲೂ ಎಜುಕೇಶನ್ ರಿಲೇಟೆಡ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ. ಇದೆಲ್ಲ ಈ ಇಯರ್ನ ಪ್ಲಾನ್ಸ್ಗಳು. ಇನ್ನು ಮುಂದೆ ಯಾವ ಥರ ಎಲ್ಲ ದೇವರು ನನಗೆ ಆ ಒಂದು ಶಕ್ತಿ ಕೊಡ್ತಾರೋ ಅದ್ರ ತಕ್ಕನಂಗೆ ನಾವು ಸೇವೆ ಮಾಡೋಕ್ಕೆ ಉದ್ದೇಶವಾಗಿ ಇದೆ. ಇದ್ರ ಜೊತೆಗೆ ನಾವು ಹೆಲ್ತ್ ಕೇರ್ ರಿಲೇಟೆಡ್ ಅಲ್ಲಿ ನಾವು ಈ ಜೂನ್ ತಿಂಗಳಿಂದ ಜೂನ್ 19ನೇ ತಾರೀಕಿಂದ ನಾವು ಏನು ಮಾಡ್ತೀವಿ ಅಂದರೆ, ಜೂನಿಂದ ಎವ್ರಿ ಸೆಕೆಂಡ್ ಸಾಟರ್ಡೇ ಆ್ಯಂಡ್ 4th Saturday Sundays ನಾವು ಉಚಿತವಾದ ಕ್ಯಾಂಪ್ಸ್ ಅಂದರೆ ಡಾಕ್ಟರ್ಗಳು ಬೆಂಗಳೂರಿಂದ ಸ್ಪೆಷಲಿಸ್ಟ್ಗಳನ್ನ ಕರೆಸಿ ನಮ್ಮಲ್ಲಿ ಕ್ಯಾಂಪ್ ಮಾಡೋದು, ತಪಾಸಣೆ ಮಾಡಿ ಅವ್ರಿಗೆ ಯಾವ ಥರ ಏನು ತೊಂದರೆಗಳಿದ್ದಾವೆ, ಅವ್ರು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಷ್ಟು ಇದ್ರೆ ನಾವೇ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸೋದು. ಆ ಥರ ಒಂದು ವ್ಯವಸ್ಥೆನೂ ಅಂದರೆ ಜೂನ್ ತಿಂಗಳಿಂದನೂ ನಾವು ಮಾಡ್ತಾ ಇದ್ದೀವಿ. ಈಗ 2ನೇ ಶನಿವಾರ ಬಂದು ಸ್ಪೆಷಾಲಿಟಿ ಕ್ಯಾಂಪ್ಸ್ ಅಂತ ಇಟ್ಕೊಂಡಿದ್ವಿ. 4ನೇ ಶನಿವಾರಕ್ಕೆ ನಾವು ಕ್ಯಾಂಪ್ ಫಾರ್ ದಿ ಟಾರ್ಗೆಟ್ ಪಾಪ್ಯುಲೇಷನ್ ಅಂದರೆ ಯಾರ್ಯಾರಕ್ಕೆಲ್ಲ ಯಾವ ರೀತಿಯಲ್ಲಿ ತೊಂದರೆಗಳು ನಮ್ಮ ಇರೋ ಜನಗಳಲ್ಲಿ ಮೇನ್ ಆಗಿ ಈಗ ವಯಸ್ಸಾಗಿರೋರು ಮತ್ತು ಮಹಿಳೆಯರು ಮತ್ತು ಒಬೇಸಿಟಿ ಆಗಿ ಅಂತ ತಪ್ಪಗಿರೋರು ಇಂಥವ್ರಿಗೆಲ್ಲ ಅಂದರೆ ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇವರಿಗೆ ಈ ತೊಂದರೆಗಳು ಬರೋ ಸಾಧ್ಯತೆ ಇರೋರು ನಾವು ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ. ಸೊ ಅಂಥವ್ರಿಗೋಸ್ಕರ 4th Saturday ಇಟ್ಕೊಂಡಿದ್ದೀವಿ. ಮತ್ತು ಸ್ಪೆಷಾಲಿಟಿ ಕ್ಯಾಂಪ್ಸು ಈಗ ಕಣ್ಣಿನ ತೊಂದರೆ ಇರೋರು, ಆಮೇಲೆ ಡೆಂಟಲ್ ಪ್ರಾಬ್ಲಮ್ ಇರೋರು, ಆರ್ಥೋಪೆಡಿಕ್ ಪ್ರಾಬ್ಲಮ್ ಇರೋರು, ಆಮೇಲೆ ಫಿಸಿಷಿಯನ್ ಕನ್ಸಲ್ಟೇಷನು, ಇದೆಲ್ಲ 2nd Saturday ಇಟ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಭಾನುವಾರನೂ ನಾವು ಇಲ್ಲಿರೋ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಿಗೆ ಹೋಗಿ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ನು ನಾವು ಮಾಡ್ತೀವಿ. ಅಂದರೆ ಗ್ರಾಮಕ್ಕೆ ಹೋಗಿ ಇಲ್ಲಿರೋ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಹೋಗಿ ಅವು ಎಲ್ಲ ಡೋರ್ ಟು ಡೋರ್ ಹೋಗಿ ಸರ್ವೆ ಮಾಡಿ ಅವ್ರ ತೊಂದರೆಗಳನ್ನ ಕಂಡುಹಿಡಿದು ಅವರಿಗೆ ಮಾರ್ಗದರ್ಶನ ಮಾಡೋ ಜವಾಬ್ದಾರಿ ನಾವು ಮಾಡೋಣ ಅಂತ ಇದ್ದೀವಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಅಂತಂದ್ರೆ ಜೂನ್ ನಿಂದ ಪ್ರಾರಂಭ ಆಗ್ತಾ ಇದೆ. ಬರುವಂತಹ ಜೂನ್ ನಿಂದ ಪ್ರತಿ ತಿಂಗಳ ವಾರದ 2ನೇ ಶನಿವಾರ ಜೊತೆಗೆ 4ನೇ ಶನಿವಾರ ಒಂದು ವಿಶೇಷವಾದಂತಹ 2ನೇ ವಾರದಲ್ಲಿ ಅಂದ್ರೆ 2ನೇ ಶನಿವಾರದಲ್ಲಿ ಒಂದು ವಿಶೇಷವಾದಂತಹ ಉಚಿತವಾದಂತಹ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಹಾಗೆ 4ನೇ ಶನಿವಾರದಲ್ಲಿ ತಿಂಗಳ 4ನೇ ಶನಿವಾರದಲ್ಲಿ ಮಹಿಳೆಯರಿಗೆ ಅಂದ್ರೆ ಅತಿ ಹೆಚ್ಚು ದಪ್ಪ ಇರುವಂತವ್ರು, ವಯಸ್ಸಾದವರು, ಹಾಗೆ ಒಂದಷ್ಟು ಅಂದ್ರೆ ಯಾವುದು ತುಂಬಾನೇ ಒಂದು ಇವರಲ್ಲಿ ಇಂತಹ ಕಾಯಿಲೆ ಬರ್ತಾ ಇದೆ ಅದನ್ನ ತಡಿಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಂತವ್ರಿಗೆ ಒಂದು ಉಚಿತವಾದಂತಹ ಟ್ರೀಟ್ಮೆಂಟ್ ಗಳನ್ನ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ಭಾನುವಾರನೂ ಕೂಡ ಅಂದ್ರೆ ಜನಗಳಿಗೆ ಈ ಒಂದು ಹಾಸ್ಪಿಟಲ್ ಬಗ್ಗೆ ಮಾಹಿತಿ ತಿಳಿಸಿ ಅವರು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ನರ ದೌರ್ಬಲ್ಯದಿಂದ ಅಥವಾ ಯಾವುದೋ ಒಂದು ದೈಹಿಕವಾದಂತಹ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಅಂತವ್ರಿಗೆ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪ್ರತಿ ಭಾನುವಾರನೂ ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದು ಈ ಒಂದು ಹಾಸ್ಪಿಟಲ್ ಪರಿಚಯ ಮಾಡಿಕೊಡುವುದರ ಜೊತೆಗೆ ನಿಮ್ಮ ಸಮಸ್ಯೆಯನ್ನ ಕೂಡ ನಿಮ್ಮ ಸಮಸ್ಯೆಯನ್ನು ಅರ್ತಿ ಒಂದು ಉಚಿತವಾದಂತಹ ಕ್ಯಾಂಪ್ಗಳ ಮೂಲಕದಲ್ಲಿ ಟ್ರೀಟ್ಮೆಂಟ್ ಗಳನ್ನ ಕೊಡೋದಕ್ಕೂ ಸಹ ತಯಾರಾಗಿದ್ದಾರೆ. ಈಗಾಗಲೇ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಗ್ರಾಮೀಣ ಭಾಗದಲ್ಲಿ ಜನಗಳ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಸೆಂಟರ್ ಅನ್ನ ಫಿಸಿಯೋಥೆರಪಿ ಅಂತಂದ್ರೆ ನರ ದೌರ್ಬಲ್ಯ ಅಥವಾ ದೈಹಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆಯಿಂದ ಜನರನ್ನ ಮುಕ್ತಿ ಮಾಡೋದಕ್ಕೋಸ್ಕರ ಒಂದು ಸೆಂಟರ್ ಅನ್ನ ಆಸ್ಪತ್ರೆಯನ್ನ ತೆರೆದಿದ್ದೇನೆ. ಅದೇ ರೀತಿ ನನ್ನದೊಂದು ಸಾಮಾಜಿಕ ಕಳಕಳಿ ಏನು ಅಂತಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಇವತ್ತು ಉತ್ತಮ
ಉತ್ತಮವಾದಂತಹ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಒಂದು ಕಡೆ ಶಾಲೆ ವ್ಯವಸ್ಥೆ ಅಥವಾ ಒಂದು ಶಿಕ್ಷಕರ ಕೊರತೆ ಈ ರೀತಿಯಾದಂತ ಎದ್ದು ಕಾಣ್ತಾ ಇದೆ. ಅಂತಹ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕೆಲವೊಂದಷ್ಟು ಮಕ್ಕಳಲ್ಲಿ ಬಡತನ ಅನ್ನೋದು ಕೂಡ ಇದೆ. ಹಾಗಾಗಿ ತಂದೆ ತಾಯಿಗಳು ಆ ಮಕ್ಕಳನ್ನ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಅಥವಾ ಒಳ್ಳೆ ಕಾಲೇಜು ಶಾಲೆಗಳಿಗೆ ಸೇರಿಸೋದಕ್ಕೆ ಆಗ್ತಾ ಇಲ್ಲ. ಅಂತಹ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿ ಎನ್ನುವಂತ ನಿಟ್ಟಿನಲ್ಲಿ ನನ್ನ ಕೈಲಾದಂತಹ ಸಹಾಯವನ್ನ ಸರ್ಕಾರಿ ಶಾಲೆಗಳಿಗೆ ಮಾಡ್ತೇನೆ. ಜೊತೆಗೆ SSLC PUC ಯಲ್ಲಿ ಫೇಲ್ ಆದಂತಹ ಮಕ್ಕಳಿಗೆ ಉತ್ತಮವಾಗಿ ಮತ್ತೆ ಅವರಿಗೆ ಕೋಚಿಂಗ್ ಸೆಂಟರ್ ಗಳನ್ನ ತರಬೇತಿಗಳನ್ನ ಮಾಡಿ ಆ ಮಕ್ಕಳು ಕೂಡ SSLC PUC ಯಲ್ಲಿ ಮತ್ತೆ ಎಕ್ಸಾಮ್ ಗಳನ್ನ ಕಟ್ಟಿ ಬರೆದು ಪಾಸ್ ಆಗೋದಕ್ಕೂ ಕೂಡ ನಾನು ಫ್ರೀಯಾಗಿ ಒಂದು ಸೇವೆಯನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬುದ್ಧಿಮಾಂದ್ಯ ಮಕ್ಕಳು ಯಾರಿರ್ತಾರೆ, ಅಂಗವಿಕಲ ಮಕ್ಕಳು, ಆ ಮಕ್ಕಳನ್ನ ಈಗಾಗಲೇ ಇಲ್ಲಿ ನರಸೀಪುರದ ಹತ್ರ ಇರುವಂತಹ ದರಿದ್ರಿ ಎನ್ನುವಂತಹ ಒಂದು ಸೇವಾ ಸಂಸ್ಥೆಗೆ ಪ್ರತಿದಿನ 2 ಅವರ್ ಹೋಗಿ ಇಲ್ಲಿ ಇದ್ದು ಈ ಒಂದು ಫಿಸಿಯೋಥೆರಪಿ ಸೆಂಟರ್ ಬರುವಂತಹ ಡಾಕ್ಟರ್ಗಳನ್ನ, ಅನುಭವ ಇರುವಂತಹ ಡಾಕ್ಟರ್ಗಳನ್ನ ಅಲ್ಲಿಗೆ ದರಿದ್ರಿ ಎನ್ನುವಂತಹ ಒಂದು ಸಂಸ್ಥೆಗೆ ಕಳಿಸಿ ಆ ಮಕ್ಕಳಿಗೆ ಏನು ಒಂದು ಅಂಗವಿಕಲರು ಅಥವಾ ಬುದ್ಧಿಮಾಂದ್ಯ ಮಕ್ಕಳಿಗೆ ಒಂದು ಉಚಿತವಾದಂತಹ ಸೇವೆಯನ್ನ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನ ಕಾರ್ಯಗಳನ್ನ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ, ಗ್ರಾಮೀಣ ಬಡ ಮಕ್ಕಳ ಅಭಿವೃದ್ಧಿಗೆ, ಅಂಗವಿಕಲ ಮಕ್ಕಳ ಅಭಿವೃದ್ಧಿಗೆ ಮಾಡ್ತೇನೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಇಂತಹ ಸಂಸ್ಥೆಗಳ ಅವಶ್ಯಕತೆ ಇದೆ, ಇಂತಹ ಮಹಾನುಭಾವರ ಅವಶ್ಯಕತೆ ಇದೆ ಅನ್ನುವಂಥದ್ದು. ದಯವಿಟ್ಟು ನೀವು ಕೂಡ ಎಲ್ಲೋ ನಗರಗಳಿಗೆ ಹೋಗಿ ಅತಿ ಹೆಚ್ಚಿನದಾಗಿ ದುಂದು ವೆಚ್ಚವನ್ನ ಮಾಡೋದನ್ನ ಬಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲೇ ಇರುವಂತಹ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಜನಗಳ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಆಗಿರುವಂತಹ ಈ ಒಂದು ಫಿಸಿಯೋಥೆರಪಿ ಸೆಂಟರ್ಗೆ ಬನ್ನಿ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಒಂದು ಸಮಸ್ಯೆಗೆ ಉತ್ತಮವಾದಂತಹ ರೀತಿಯಲ್ಲಿ ಒಂದು ಆರೋಗ್ಯಕರವಾದಂತಹ ಆರೋಗ್ಯದ ಒಂದು ಅಭಿವೃದ್ಧಿಗೆ ಒಂದು ಉತ್ತಮವಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಯಾವುದೇ ಸಮಸ್ಯೆ, ನರ ದೌರ್ಬಲ್ಯ ಆಗಿರ್ಬೋದು, ಮೈಂಡ್ ಫ್ರಾಕ್ಚುರಿ, ಮೈಂಡ್ ಇಂಜುರಿ ಆಗಿರ್ಬೋದು, ಅಥವಾ ಸ್ಟ್ರೋಕ್ ಆಗಿರ್ಬೋದು, ನಿಮ್ಮ ಮೂಳೆ ಬೆನ್ನು ಆ ಒಂದು ಇಂಜುರಿ ಆಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ನೀವು ಸಂಪರ್ಕಿಸಬೇಕಾದಂತ, ಹಾಗೆ ಇದರ ಒಂದು ಲೊಕೇಶನ್ ಕೂಡ ನಾನು ಹೇಳ್ತಾ ಇದ್ದೇನೆ. ಈ ಕೂಡಲೇ ನೀವು ನಮ್ಮ ಒಂದು ನಾವು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೇವೆ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿದೆ. ಹಾಗೆ ಬರುವಂತಹ ಮಾರ್ಗ ಕೂಡ ಹೇಳ್ತಾ ಇದ್ದೇನೆ. ದೇವನಹಳ್ಳಿ ಏರ್ಪೋರ್ಟ್ ಇಂದ ಬರುವಂತವರು ದೇವನಹಳ್ಳಿ ಟು ಡಾಬಸ್ಪೇಟೆ 50 ಕಿಲೋಮೀಟರ್ ಆಗುತ್ತೆ. ಡಾಬಸ್ಪೇಟೆಗೆ ಬಂದು ಮಧುಗಿರಿ ಹೋಗುವಂತಹ ಒಂದು ರಸ್ತೆ ಅಂತ ಡಾಬಸ್ಪೇಟೆ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಇಳಿತಿರುವಾಗಲೇ ಕಾಣಿಸುತ್ತೆ ಮಧುಗಿರಿ ರೋಡ್ ಅಂತ. ಆ ಒಂದು ರೋಡ್ ಇಂದ 5 ಕಿಲೋಮೀಟರ್ ಮುಂದೆ ಬಂದ್ರೆ ನರಸೀಪುರ ಅಂತ ಸಿಗುತ್ತೆ. ನರಸೀಪುರದಿಂದ ರೈಟ್ಗೆ ಅಲ್ಲಿ 1 ಕಿಲೋಮೀಟರ್ ಬುಗುಡಿಹಳ್ಳಿ ಅಂತ ಇರುತ್ತೆ. ಆ ಬುಗುಡಿಹಳ್ಳಿಗೆ ಬಂದು ಯಾರೇ ರೈತರನ್ನ ಕೇಳಿದ್ರು ಕೂಡ ಅವರು ಆಸ್ಪತ್ರೆಯನ್ನ ತೋರಿಸ್ತಾರೆ. ಹಾಗೆ ಬೆಂಗಳೂರಿಂದ 55 ಕಿಲೋಮೀಟರ್ ಆಗುತ್ತೆ. ಅವರು ಕೂಡ ಡಾಬಸ್ಪೇಟೆಗೆ ಬಂದು ಮಧುಗಿರಿ ರಸ್ತೆಗೆ ಬಂದು ಮಧುಗಿರಿ ಹೋಗುವಂತಹ ರಸ್ತೆಯಲ್ಲಿ ಆ ಒಂದು ದಾಬಸ್ಪೇಟೆಯಿಂದ 5 ಕಿಲೋಮೀಟರ್ ಮುಂದೆ ಬಂದ್ರೆ ನರಸೀಪುರ ಸಿಗುತ್ತೆ. ಅವರು ಕೂಡ ನರಸೀಪುರದಿಂದ ಒಂದು ರೈಟ್ಗೆ ನರಸೀಪುರ ಬಂದಿದ್ದು ಬುಗುಡಿಹಳ್ಳಿ ಅಂತ ಕೇಳಿದ್ರೆ ಬುಗುಡಿಹಳ್ಳಿಯಿಂದ 1 ಕಿಲೋಮೀಟರ್, ನರಸೀಪುರದಿಂದ ಬುಗುಡಿಹಳ್ಳಿಗೆ 1 ಕಿಲೋಮೀಟರ್ ಇದೆ. ಆ ಒಂದು ನರಸೀಪುರದಲ್ಲಿ ಬಂದು ಬುಗುಡಿಹಳ್ಳಿ ಹೋಗುವಂತ ರಸ್ತೆ ಅಂತ ಯಾರನ್ನಾದ್ರೂ ಕೇಳಿದ್ರು ತೋರಿಸ್ತಾರೆ, ನೀವು ಬರ್ಬೋದು. ಹಾಗೆ ತುಮಕೂರಿಂದ ಬರುವಂತವ್ರು 25 ಕಿಲೋಮೀಟರ್ ಆಗುತ್ತೆ. ಅವರು ಕೂಡ ಡಾಬಸ್ಪೇಟೆಗೆ ಬಂದು ಡಾಬಸ್ಪೇಟೆಯಿಂದ ನರಸೀಪುರಕ್ಕೆ ಬಂದು ನರಸೀಪುರದಲ್ಲಿ ಯಾರನ್ನೇ ಕೇಳಿದ್ರು ಬುಗುಡಿಹಳ್ಳಿ ಅಂತ ಅವ್ರು ತೋರಿಸ್ತಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ದೈಹಿಕವಾಗಿ ಸಬಲರಾಗಲು, ನಿಮ್ಮ ಮಾನಸಿಕವಾಗಿ ಸಬಲರಾಗಲು, ಕೇವಲ ದೈಹಿಕವಾಗಿ ಬರುವಂತ ಕಾಯಿಲೆಗಳನ್ನಷ್ಟೇ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದಿಲ್ಲ. ನೀವು ಮಾನಸಿಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದ್ರೆ, ಮಾನಸಿಕವಾಗಿ ಗೊಂದಲಗಳಿಂದ ದೂರ ಆಗ್ಬೇಕಂತಂದ್ರೂ ಕೂಡ ಇಲ್ಲಿ ಉತ್ತಮವಾದಂತಹ ಒಂದು ಸೌಲಭ್ಯ ಇದೆ. ಯಾಕೆ ಅಂತಂದ್ರೆ ನಾವು ವ್ಯಾಯಾಮ ಮಾಡಿದ್ರೆ ನಮ್ಗೆ ಆರೋಗ್ಯ ಎಷ್ಟೋ ವೃದ್ಧಿ ಆಗುತ್ತೆ, ಮತ್ತೆ ಮೈಂಡ್ ಫ್ರೀ ಆಗುತ್ತೆ. ಅಂತಹದ್ದು ಕೂಡ ಇಲ್ಲಿ ಅಂದ್ರೆ ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಯಾಮ ಕೂಡ ಮಾಡಿಸ್ತಾರೆ. ಈಗಾಗಲೇ ಸರ್ ತೋರಿಸಿದ್ದಾರೆ, ಸೈಕ್ಲಿಂಗ್ ಇದೆ, ಹಾಗೆ ಒಂದು ಕೆಲವೊಂದಷ್ಟು ವ್ಯಾಯಾಮಗಳನ್ನು ಕೂಡ ಇವರು ಮಾಡಿಸ್ತಾರೆ ಅನ್ನೋದನ್ನು ಸಹ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ. ಈ ಒಂದು ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿ, ಇನ್ನಷ್ಟು ಜನಕ್ಕೆ ಈ ಒಂದು ಸಂಸ್ಥೆಯಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ನೆರವಾಗ್ಲಿ, ಶೈಕ್ಷಣಿಕವಾಗಿ ನೆರವಾಗ್ಲಿ ಅನ್ನೋದಷ್ಟೇ ನಮ್ಮ ಒಂದು ಕೋರಿಕೆ.